ಎಲ್ಲರಿಗೂ ನಮಸ್ಕಾರ. ಈ ದಿನ ಸರಳ ವಿಜ್ಞಾನದ ಒಂದು ವಿಡಿಯೋದಲ್ಲಿ ನರಕೋಶ ನ್ಯೂರಾನ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ಮಕ್ಕಳಿಗೆ ಮತ್ತು ಹೆಚ್ಚು ಓದಿಲ್ಲದಿದ್ದವರಿಗೆ ತಿಳಿಸಲು ನಾನು ಪ್ರಯತ್ನ ಮಾಡ್ತೀನಿ. ಬನ್ನಿ ನೋಡೋಣ. ನಮಸ್ಕಾರ ಸ್ನೇಹಿತರೆ. ಇವತ್ತು ಸರಳ ವಿಜ್ಞಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಯೋಚಿಸುವುದು, ನೆನಪಿಡುವುದು, ಮಾತನಾಡುವುದು, ನಡೆಯುವುದು, ಕೈಕಾಲು ಆಡಿಸುವುದು ಇವೆಲ್ಲ ಹೇಗೆ ಸಾಧ್ಯವಾಗುತ್ತದೆ ಅಂತ ಚಿಕ್ಕ ಮಕ್ಕಳು ಕೇಳಬಹುದು. ಇದೆಲ್ಲರ ಹಿಂದೆ ಒಂದೇ ಒಂದು ಅದ್ಭುತ ಇರ್ತಕ್ಕಂಥದ್ದೇನು ಅಂದರೆ ಅದು ಒಂದು ಜೀವಕೋಶ, ಅದೇ ನರಕೋಶ. ಅಂದರೆ ಇಂಗ್ಲಿಷ್ನ ಅದಕ್ಕೆ ನ್ಯೂರಾನ್ ಅಂತ ಕರೀತಾರೆ. ಇದನ್ನು ನಾವು ಸ್ವಲ್ಪ ಸರಳವಾಗಿ ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲನೆಯದಾಗಿ ನರಕೋಶ ಎಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಮಗೆಲ್ಲ ಬೆನ್ನು ಹುರಿ ಇದೆ, ಬ್ಯಾಕ್ ಬೋನ್ನಲ್ಲಿ ಒಳಭಾಗದಲ್ಲಿ ಮೂಳೆಗಳಲ್ಲಿ ಬೆನ್ನು ಹುರಿ ಅಂತ ಹೇಳ್ತೀವಿ. ಜೊತೆಗೆ ಮೆದುಳು, ಇವೆರಡರಲ್ಲೂ ಸೇರಿ ಕೋಟ್ಯಾಂತರ ನರಕೋಶಗಳು ನಮ್ಮ ದೇಹದಲ್ಲಿ ಎಲ್ಲ ಕಡೆಯಲ್ಲೂ ಇದೆ. ನಮ್ಮ ದೇಹದಿಂದ ಒಂದು ಭಾಗದ ಮಾಹಿತಿಯನ್ನು ಇನ್ನೊಂದು ಭಾಗಕ್ಕೆ ವೇಗವಾಗಿ ಸಾಗಿಸೋದಕ್ಕೋಸ್ಕರ ಇರ್ತಕ್ಕಂಥದ್ದೇ ನರಕೋಶಗಳ ಸಮೂಹ. ನಮ್ಮ ದೇಹ ನಮ್ಮ ದೇಹ ಇದೆಯಲ್ಲ, ಅದರಲ್ಲಿ ಕೋಟ್ಯಾಂತರ ನರಕೋಶಗಳಿವೆ. ಅವು ಸಂದೇಶವಾಹಕರು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶವನ್ನು ತಗೊಂಡು ಹೋಗ್ತಾನೆ ಇರುತ್ತೆ ಅವೆಲ್ಲವು. ಇಲ್ಲೊಂದು ಚಿತ್ರ ತೋರಿಸಿದೆ ನೋಡಿ, ಅದು ಒಂದೇ ಒಂದು ನರಕೋಶ. ಅಂಥ ನರಕೋಶಗಳು ಕೋಟ್ಯಾಂತರ 100 ಶತಕೋಟಿ ಇದ್ರೂ ಇರಬಹುದು ಅಂತ ಕಾಣಿಸುತ್ತೆ. ಈಗ ನರಕೋಶದ ಮುಖ್ಯ ಭಾಗಗಳನ್ನು ನಾವು ನೋಡೋಣ. ಒಂದು ನರಕೋಶದಲ್ಲಿ ಮುಖ್ಯವಾಗಿ 3 ಭಾಗಗಳಿರುತ್ತೆ. ಈಗ ಮೊದಲನೇದು ನೋಡೋಣ. ಇಲ್ಲಿದೆಯಲ್ಲ, ಇವೆಲ್ಲ ಆಕಾರದಲ್ಲಿ ಈ ಒಂದು ವೈ ಆಕಾರದಲ್ಲಿ ಇದೆಯಲ್ಲ, ಅವೆಲ್ಲವಕ್ಕೂ ಸಹಿತ ಡೆಂಡ್ರೈಟ್ ಅಂತ ಕರೀತಾರೆ. ಅದಾದ್ಮೇಲೆ ಇಲ್ಲಿ ಒಳಗಡೆ ನ್ಯೂಕ್ಲಿಯಸ್ ಅಂತ ಇದೆ. ಇದಾದ್ಮೇಲೆ ಇಲ್ಲಿದೆಯಲ್ಲ, ಇದಕ್ಕೆ ಸೆಲ್ ಬಾಡಿ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಹಳದಿ ಬಣ್ಣದಲ್ಲಿ ಇದೆಯಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡಿ, 1 2 3 4 ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದಕ್ಕೆ ನಾವು ಇಷ್ಟುದ್ದಕ್ಕೂ ಎಕ್ಸಾನ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ತುದಿ ಭಾಗದಲ್ಲಿರ್ತಕ್ಕಂಥ ಇದೆಯಲ್ಲ ತುದಿ ಭಾಗ, ಇದಕ್ಕೆಲ್ಲನೂ ನಾವು ಸಾಮಾನ್ಯವಾಗಿ ಇದನ್ನ ಆಕ್ಸಾನ್ ಅಂತ ಕರೀತಾರೆ. ಈ 3 ಆಯ್ತು. ಇಲ್ಲಿ ಈ ಕಡೆ ಭಾಗ ಇದೆಯಲ್ಲ, ಇದನ್ನ ಟೋಟಲ್ ಆಗಿ ಸಿನಾಪ್ಸ್ ಅಂತ ಕರೀತಾರೆ. ಸಿನಾಪ್ಸ್ ಅಂತ ಕರಿಬಹುದು ಇದನ್ನ. ಇದು ಇಲ್ಲಿ ನೋಡಿ ಹಳದಿ ಬಣ್ಣದಲ್ಲಿ ತೋರಿಸ್ತಾ ಇದೀನಲ್ಲ, ಅದೇ ಸಿನಾಪ್ಸ್ ಅಂತ. ಇಲ್ಲಿ ಅದೇನು ಆ ಒಂದು ತುದಿ ಇನ್ನೊಂದು ನರಕೋಶದ ಡೆಂಡ್ರೈಟ್ಗೆ ಸೇರಿಕೊಳ್ತಕ್ಕಂಥ ಭಾಗ ಇದೆಯಲ್ಲ, ಅದಕ್ಕೆ ಸಿನಾಪ್ಸ್ ಅಂತ ಕರೀತಾರೆ. ಇಷ್ಟು 3 ಮುಖ್ಯವಾಗಿರ್ತಕ್ಕಂಥ ನರಕೋಶದ ಭಾಗಗಳು. ತುಂಬಾ ಸುಲಭವಾಗಿ ನಾವು ಸಂದೇಶ ಹೇಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಡೆಂಡ್ರೈಟ್ಗಳಿಗೆ ಸಂದೇಶ ಬರುತ್ತೆ. ಹೇಳಿದ್ನಲ್ಲ, ಇಲ್ಲಿ ಈ ಭಾಗದಾಗ ತೋರಿಸ್ತಾ ಇದ್ದೀನಿ ನೋಡಿ, ಕೆಂಪು ನಾನು, ಅದು ಡೆಂಡ್ರೈಟ್ಗಳು. ಆ ಡೆಂಡ್ರೈಟ್ಗಳಿಗೆ ಮೊದಲು ಇನ್ನೊಂದು ಕೋಶದಿಂದ ಇನ್ನೊಂದು ನರಕೋಶ ಇದೆಯಲ್ಲ, ಎಕ್ಸಾನು, ಆಮೇಲೆ ಸೈನಾಪ್ಸು, ಸಿನಾಪ್ಸ್ ಮತ್ತು ಸೈನಾಪ್ಸು ಆ ತುದಿಯ ಭಾಗದಲ್ಲಿ, ಅಲ್ಲಿಂದ ಇನ್ನೊಂದು ಡೆಂಡ್ರೈಟ್ ಬರುತ್ತೆ. ಹಾಗೆ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಹೋಗ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ, ಅದು ಒಂದು ಮುಖ್ಯವಾಗಿ ನೀವು ತಿಳ್ಕೋಬೇಕು ಅಂದ್ರೆ, ಒಂದು ನರಕೋಶದಿಂದ ಬರುತ್ತಲ್ಲ, ಅದು ಫಸ್ಟ್ ಬಂದಿದ್ದು ವಿದ್ಯುತ್ ಸಂಕೇತ ಆಗಿರುತ್ತೆ. ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತ ಕರೀತಾರೆ. ಆ ರೀತಿಯಾಗಿರುತ್ತೆ. ಆದ್ರೆ ಅದು ಈ ಸೈನಾಪ್ಸ್ ಬರುತ್ತಲ್ಲ, ಸೈನಾಪ್ಸ್ ತುದಿ ಇಲ್ಲಿ ತೋರಿಸ್ತೀವಿ ನೋಡಿ, ಇದು ಒಂದು ನರಕೋಶ. ಆ ನರಕೋಶದ ಎಕ್ಸಾನ್ ಭಾಗ ಇದು. ಆ ಎಕ್ಸಾನು ಇನ್ನೊಂದು ಡೆಂಡ್ರೈಟು, ಇವೆರಡಕ್ಕೂ ಮಧ್ಯೆ ಇದೆಯಲ್ಲ ಜಾಗ, ಆ ಜಾಗದಲ್ಲಿ ಸೈನಾಪ್ಸ್ ಅಂತ ಕರೀತಾರೆ. ಅಂದ್ರೆ ಈ ಕೆಂಪು ಕೋಶ ತೋರಿಸಿಲ್ಲ, ಇಲ್ಲಿಂದ ಬರ್ತಿರ್ತಕ್ಕಂಥ ಎಲೆಕ್ಟ್ರಿಕಲ್ ಇಂಪಲ್ಸು ಈ ಕೋಶಕ್ಕೆ ಬರೋಕ್ ಮುಂಚೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಈ ಸೈನಾಪ್ಸ್ ಅಂತ ಹೇಳ್ತೀವಲ್ಲ, ಈ ಭಾಗದಲ್ಲಿ ಅದು ರಾಸಾಯನಿಕವಾಗಿ ಅದು ಕನ್ವರ್ಟ್ ಆಗ್ಬಿಡುತ್ತೆ. ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ, ಆ ರಾಸಾಯನಿಕಗಳು.
ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ರಾಸಾಯನಿಕ ವಸ್ತುಗಳಾಗ್ಬಿಡುತ್ತೆ. ಮತ್ತೆ ಮುಂದಿನ ಕೋಶಕ್ಕೆ ಹೋದಾಗ ಪುನಃ ಅದು ವಿದ್ಯುತ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಹೋಗ್ಬೇಕಾದ್ರೆ ಮೊದಲು ವಿದ್ಯುತ್ ಸಂಕೇತ ಆಗುತ್ತೆ, ಆಮೇಲೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕೆಮಿಕಲ್ಸ್ ಆಗುತ್ತೆ, ಆಮೇಲೆ ಮತ್ತೆ ಪುನಃ ವಿದ್ಯುತ್ ಸಂಕೇತ ಆಗುತ್ತೆ. ಹೀಗೆ ನಮ್ಮ ದೇಹದ ಎಲ್ಲ ನರಕೋಶಗಳ ಸಮೂಹದಲ್ಲಿ ಇದೇ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುತ್ತೆ. ಇನ್ನೊಂದ್ಸರಿ ಹೇಳಬೇಕು ಅಂದರೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗುತ್ತೆ, ಅಲ್ಲಿಂದ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕೆಮಿಕಲ್ ಆಗುತ್ತೆ, ಪುನಃ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗುತ್ತೆ. ಹೀಗೆ ಈ ರೀತಿಯಾಗಿ ಎಲ್ಲ ಕಡೆಗೂ ಹೋಗ್ತಾ ಇರುತ್ತೆ. ಈಗ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ಮತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ ಹೇಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಸುಲಭವಾಗಿ ಉದಾಹರಣೆ ಹೇಳಬೇಕು ಅಂದರೆ, ಈ ಒಂದು ಪತ್ರವನ್ನ ಇನ್ನೊಂದು ಮನೆಗೆ ಅಂಚೆ ಕಚೇರಿ ಕಳಿಸ್ತೀವಿ ಅಂತ ಇಟ್ಕೊಳ್ಳೋಣ. ನಾವು ತಗೊಂಡೋಗಿ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಬಾಕ್ಸಲ್ಲಿ ಹಾಕ್ತೀವಿ. ಅಲ್ಲಿಂದ ಮತ್ತೊಂದು ಮನೆಗೆ ಹೇಗೆ ತಲುಪಿಸ್ತಾರೆ? ಪೋಸ್ಟ್ ಆಫೀಸ್ನಿಂದ ವ್ಯಾನ್ನಲ್ಲೋ, ರೈಲ್ನಲ್ಲೋ, ಏರೋಪ್ಲೇನ್ನಲ್ಲೋ ಎಲ್ಲೋ ಹೋಗುತ್ತೆ ಅದು. ಅಂದರೆ ಆ ಹೋಗೋದಕ್ಕೆ ಇದೆಯಲ್ಲ, ಒಂದು ಮನೆ ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ವಾಹನದ ಮೇಲೆ ಹೋಗುತ್ತೆ, ಆ ವಾಹನದಿಂದ ಇನ್ನೊಂದು ಮನೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಆ ಮಧ್ಯೆ ವಾಹನ ಇದೆಯಲ್ಲ, ಆ ವಾಹನನೇ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ನಾವು ಹೇಳಬೇಕಾಗುತ್ತೆ. ಅದೇ ರೀತಿಯಲ್ಲಿ ನರಕೋಶದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂದೇಶ ಹೋಗ್ಬೇಕಾದ್ರೆ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಬಿಸಿ ಪಾತ್ರೆ ಮುಟ್ಟಿದಾಗ ಏನಾಗುತ್ತೆ? ಕೈ ಸುಟ್ಟೋಗುತ್ತಾ? ಏನ್ ಮಾಡ್ತೀವಿ ನಾವು? ಬಿಸಿ ಪಾತ್ರೆ ಮುಟ್ಟಿದ ತಕ್ಷಣ ಏನಾಗುತ್ತೆ? ಬಿಸಿ ಅಂತ ಗೊತ್ತಾಗುತ್ತೆ, ಕೈ ಮೇಲೆ ಕೆತ್ಬಿಡ್ತೀವಿ. ಅಂದ್ರೆ ಅಷ್ಟು ಬೇಗ ಮಾಹಿತಿಯನ್ನ ಬೆನ್ನುಹುರಿಗೆ ಹೋಗಿ ಬೆನ್ನುಹುರಿಂದ ಮೆದುಳಿಗೆ ಹೋಗುತ್ತೆ, ಮೆದುಳಿನಿಂದ ಪುನಃ ಇನ್ನೊಂದು ಸ್ನಾಯುಗಳಿಗೆ ಬಂದು ಕೈ ಸ್ನಾಯುಗಳಿಗೆ ಬಂದು ಕೈ ಎಳ್ಕೊಂತ ಇಷ್ಟು ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಆಗ್ಬಿಡುತ್ತೆ. ಇದು ಬಿಸಿ, ನೋವು ಇವೆಲ್ಲವೂ ಸಹಿತ ಸ್ಪಷ್ಟವಾಗಿ ಗುರುತಿಸೋದು ಬ್ರೈನ್ನಲ್ಲಿ. ಆ ಬ್ರೈನ್ನಲ್ಲಿ ಗುರುತಿಸಿದ ತಕ್ಷಣ ಪುನಃ ಅದು ಹೇಳುತ್ತೆ ಇನ್ನೊಂದು ಭಾಗಕ್ಕೆ, ಕೈ ತೆಗಿ ಅಥವಾ ಕಾಲು ತೆಗಿ, ಏನೋ ಮಾಡು ಅಂತ ಹೇಳುತ್ತೆ. ಇಷ್ಟೊಂದು ತ್ವರಿತವಾಗಿ ಆಗುತ್ತಲ್ಲ, ಅದು ಎಲೆಕ್ಟ್ರಿಕಲ್ ಇಂಪಲ್ಸು, ಅದಕ್ಕೆ ಬೇಕೇ ಬೇಕು. ಜೊತೆಗೆ ನ್ಯೂರೋ ಟ್ರಾನ್ಸ್ಮಿಟರ್ ಎರಡೂ ಸೇರ್ಕೊಂಡು ಕೆಲಸ ಮಾಡುತ್ತೆ. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾಲೇಜ್ ಹುಡುಗರಿಗಾಗಲಿ ಅಥವಾ ಹೈಸ್ಕೂಲಲ್ಲಿ 10-9ನೇ ತರಗತಿಯಲ್ಲಿರ್ತಕ್ಕಂಥ ಹುಡುಗರಿಗಾಗಲಿ ಅವ್ರಿಗೆಲ್ಲ ಅಲ್ಲ ಈ ಪಾಠ. ಇದು ಸುಮ್ಮನೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಾವು ಜ್ಞಾನವನ್ನ ಹಂಚಬೇಕು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಈಗ ಸ್ಕೂಲಲ್ಲಿ ಬೆಲ್ ಹೊಡೆಯುತ್ತೆ ಬೆಳಿಗ್ಗೆ ಅಂತ ಇಟ್ಕೊಳ್ಳೋಣ. ಬೆಳಿಗ್ಗೆ ಹೊಡೆದ ತಕ್ಷಣ ಏನಾಗುತ್ತೆ? 10 ಗಂಟೆಗೆ ಹೋದಾಗ ಬೆಲ್ ಹೊಡೆದ ತಕ್ಷಣ ತರಗತಿ ಒಳಗಡೆ ಹೋಗ್ತಾರೆ. 4:15 ಗಂಟೆ ಬೆಲ್ ಹೊಡೆದ ತಕ್ಷಣ ತರಗತಿಯಿಂದ ಹೊರಗೆ ಬರ್ತಾರೆ. ಅಂದ್ರೆ ಬೆಲ್ ಒಂದೇನೇನೆ, ಆದರೆ ಟೈಮಿಗೆ ಅನುಸಾರವಾಗಿ ಅವರು ಕೆಲಸ ಮಾಡ್ತಾರೆ. ಸ್ನೇಹಿತನ ಧ್ವನಿ ಕೇಳಿದಾಗ ತಿರುಗಿ ನೋಡ್ತಾರೆ, ಅಪ್ಪ ಅಮ್ಮ ಬೈದಾಗ ಮುಖ ತಿರುಗಿಸ್ಕೊಂಡು ಆ ಕಡೆ ಹೋಗ್ತಾರೆ, ಚೆಂಡು ಹಿಡಿಬೇಕಾದ್ರೆ ಕೈ ಎತ್ತೀವಿ. ಎಲ್ಲವೂ ಸಹಿತ ನರಕೋಶಗಳಿಂದ ಆಗ್ತಕ್ಕಂಥ ಕೆಲಸ. ಅದು ಹೇಗಾಗುತ್ತೆ ಅನ್ನೋದು ಅತ್ಯಂತ ಆಶ್ಚರ್ಯ. ನೀವು ಮುಂದೆ ನರವಿಜ್ಞಾನಿಗಳಾದರೆ ಇದರ ಬಗ್ಗೆ ಹೆಚ್ಚು ತಿಳ್ಕೋಬಹುದು. ಅದನ್ನ ನೀವು ನರವಿಜ್ಞಾನಿ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಅದು ಕ್ರಿಯೇಟ್ ಆಗಲಿ ಅಂತ ನಾನು ಈ ರೀತಿ ಪಾಠ ಮಾಡ್ತಾ ಇದ್ದೀನಿ. ಮಿನಿ ಸೆಕೆಂಡ್ಗಳಲ್ಲಿ ಕೆಲಸ ಮಾಡುತ್ತಲ್ಲ ನಮ್ಮ ನರಕೋಶಗಳು, ಅವುಗಳ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಅದನ್ನ ಹೇಗೆ ಕಾಪಾಡ್ಕೋಬಹುದು ಅಂದ್ರೆ, ಒಳ್ಳೆ ಆಹಾರ ಸೇವಿಸಬೇಕು, ಅಟ್ಲೀಸ್ಟ್ ಅದರಲ್ಲಿ ವೈಟಮಿನ್ಸ್ ಇರಬೇಕು, ಸಾಕಷ್ಟು ರೆಸ್ಟ್ ತಗೊಳ್ಬೇಕು. ಚಿಕ್ಕ ಹುಡುಗರಾದ್ರೆ ನಿದ್ರೆ ಜಾಸ್ತಿ ಮಾಡ್ತಾರೆ, ವಯಸ್ಸಾಗ್ತಾ ಬಂದಾಗ ನಿದ್ರೆ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಸ್ವಲ್ಪ ರೆಸ್ಟ್ ಅಂತೂ ತಗೊಳ್ಳೇಬೇಕು. ಮತ್ತೆ ಪ್ರತಿದಿನ ವ್ಯಾಯಾಮ ಮಾಡಲೇಬೇಕು, ಸ್ವಲ್ಪ ಆದರೂ ಮಾಡಲೇಬೇಕು. 80 ವರ್ಷ ಆಗಲಿ, 89 ವರ್ಷ ಆಗಲಿ, 90 ವರ್ಷ ಆಗಲಿ ಮನೆಯಲ್ಲೇ ಓಡಾಡಬೇಕು, ಕೈಕಾಲು ಆಡಿಸ್ಬೇಕು, ಕೂತಲ್ಲೇ ಕೂತ್ಕೋಬಾರ್ದು. ಮತ್ತೆ ಹೊಸ ವಿಷಯಗಳನ್ನೇ ಕಲಿಯೋದಕ್ಕೆ ಪ್ರಯತ್ನ ಮಾಡಲೇಬೇಕು ಪ್ರತಿಯೊಬ್ಬರು. ಈಗ ನಾನು ಉದಾಹರಣೆಗೆ ಹೇಳ್ತೀನಿ, ಈ PPTಗಳನ್ನು ಮಾಡೋದು ಹೇಗೆ ಅನ್ನೋದು ನನಗೆ 89 ವರ್ಷ. ನಾವು ಓದ್ಬೇಕಾದ್ರೆ ನಾವು ಕಂಪ್ಯೂಟರ್ನ ನೋಡಿರಲಿಲ್ಲ. ಆದ್ರೆ ಈಗ ನಾನು ಕಲ್ತ್ಕೊಂಡು ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ.
ಈಗ 598ನೇದು ಇವತ್ತು, ಕಡೆ ಪಕ್ಷ 1000 ಮಾಡಬೇಕು ಅಂತ ಆಸೆ ಆಗಿದೆ. ಈ ರೀತಿ ನಾವು ನರಗಳಿಗೆ ಉತ್ತೇಜನ ಮಾಡ್ತಾನೆ ಇರ್ಬೇಕು ಯಾವಾಗಲೂ. ಇವತ್ತಿನ ಪಾಠವನ್ನ ಕ್ಲೋಸ್ ಮಾಡೋದಕ್ಕೆ ಏನ್ ಮಾಡೋಣ ನೋಡಿ ಸ್ನೇಹಿತರೆ, ನರಕೋಶಗಳು ನಮ್ಮ ದೇಹದ ಮಾಹತಿಯ ಮಾರ್ಗಗಳಂತೆ ಕೆಲಸ ಮಾಡುತ್ತೆ ಅಂತ ಮೊದಲೇ ಹೇಳಿದೆ. ಇದಲ್ದೇನೆ ಪ್ರತಿನಿತ್ಯ ಕಲಿಯೋದಕ್ಕೆ, ನೆನಪಿಡೋದಕ್ಕೆ, ಚಲಿಸೋದಕ್ಕೆ ಈ ನರಕೋಶಗಳಿಂದ ಸಾಧ್ಯವೇ ಇಲ್ಲ ನಮಗೆ. ಮೆದುಳು ಪ್ರತಿದಿನ ಹೊಸ ಅನುಭವಗಳನ್ನು ಕಲಿಯುತ್ತೆ ಮತ್ತು ತನ್ನ ಸಂಪರ್ಕವನ್ನು ಬಲ ಮಾಡಿಕೊಳ್ಳುತ್ತೆ. ಅಲ್ಲಿಂದ ಮೆದುಳಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಲೇಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಪ್ರೆಸ್ ಒತ್ತಿ. ಅದರಿಂದ ನನಗೇನು ದುಡ್ಡು ಸಿಗಲ್ಲ, ಸಂತೋಷ ಆಗುತ್ತೆ. ಶೇರ್ ಮಾಡಿ ಬೇರೆಯವ್ರಿಗೆ. ನನ್ನ ಚಾನಲ್ಲು ಚಿತ್ರದುರ್ಗ ನಾಗರಾಜ ಗೋವಿಂದರಾವ್ ಅಂತ ಬರ್ತೀನಿ ನೋಡಿ, @ನಾಗರಾಜ ಚಿತ್ರದುರ್ಗ 1938. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ತುಂಬಾ ಸರಳವಾಗಿರ್ತಕ್ಕಂಥ ವಿಜ್ಞಾನ ವಿಚಾರವನ್ನು ಮಾತಾಡೋಣ. ಇವತ್ತಿನ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಒಂದೇ ಪ್ರೆಸೆಂಟೇಷನ್ ನಲ್ಲಿ ಇವತ್ತು ನಾನು ಮಾತಾಡಿದ ಎಲ್ಲಾ ವಿಚಾರಗಳನ್ನು ತೋರಿಸಿದ್ದೀನಿ. ಇದೇ ಒಂದು ಸಮ್ಮರಿ ತರ. ಈ ಒಂದು 10 ಪಾಯಿಂಟ್ಸ್ ಇದೆ ನೋಡಿ. 10 ಪಾಯಿಂಟ್ಸ್ ಅಲ್ಲಿ ಇವತ್ತು ಹೇಳಿದ ಎಲ್ಲಾ ವಿಚಾರಗಳನ್ನ ಇದರಲ್ಲೇ ನಾನು ಬರೆದಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕ್ರೆಡಿಟ್ಸ್. ಈ ಒಂದು ವಿಡಿಯೋ ಮಾಡೋದಕ್ಕೆ ಈ ಕ್ರೆಡಿಟ್ಸ್ ನಾನು ಕೊಡಬೇಕು. ಮೊಟ್ಟ ಮೊದಲನೇದಾಗಿ ನಾವು ಅಕಾಡೆಮಿಕ್ ಅಸಿಸ್ಟೆನ್ಸ್ನ ವಂದನೆಗಳು ಹೇಳೋಣ. ಅದು ChatGPT. ಅಲ್ಲಿಂದ ಅನೇಕ ವಿಷಯಗಳು ನಾನು ತಗೊಂಡಿದ್ದೀನಿ. ಇಂಟರ್ನೆಟ್ನನ್ನು ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ ಅಂತಕ್ಕಂಥ ಒಂದು ಇಂಟರ್ನೆಟ್ನಿಂದ ತಗೊಂಡಿದ್ದೀನಿ. ಕಾನ್ಸೆಪ್ಟು, ಡಿಸೈನು, ವಾಯ್ಸು, ಇದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾತಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡೋದು ಯಾರು ಅಂದರೆ ನಾನು CG ನಾಗರಾಜ. ಯೂಟ್ಯೂಬ್ನವ್ರಿಗೆ ಧನ್ಯವಾದಗಳು. ಇದನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ನೋಡಬೇಕು ಅಂದರೆ ಬೇರೆ ವಿಡಿಯೋಗಳನ್ನು @ನಾಗರಾಜ ಚಿತ್ರದುರ್ಗ 1938 ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಸುಮಾರು 13 ವರ್ಷಗಳಿಂದ ನಾನು PPTಗಳನ್ನು ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಬೇಕಾದ ವಿಚಾರ ಸಿಗಬಹುದು. ನೋಡಿ ದಯವಿಟ್ಟು.